ಅಲ್ಲ ಅಂಕಲ್ ಅಂಟಿ ಕರೆಯತಾರ ನಡ್ರಿ ಹೋಗೋಣ. ಎಲ್ಲರೂ ಹೊರಗೆ ಹೋದ್ರು ಅವ್ರು ಆಗಲೇ. ರಾಮ್ ಮತ್ ಪ್ರೇಮ್ ಸೂರಜ್ ಅವರೇ ಇದಾರೆ. ಎಲ್ಲರೂ ಹೊರಗೆ ಹೋಗಿ ನಿಂತಾರೆ. ಮತ್ತೆ ಅಂಕಲ್ ಅಂಟಿಗಳು ಅದೆಲ್ಲರೂ ಹೊರಗೆ ಹೋಗಿ ನಿಂತಾರೆ. ಈಗ ನಿಮ್ದರಿನ ಕಾಯತಾರ ಅವ್ರು. ಹೌದೇನೆ ಈಕಿ ಅಲ್ಲೇ ರೂಮ್ ಒಳಗೆ ತೋರಿಸ್ ಅಂತ ಕರ್ಕೊಂಡು ಹೋಗಿದ್ಲ. ಅದಕ್ಕೆ ಹೋಗಿದ್ದೆ ಅಲ್ಲಿ. ಆಕೆ ಇದಿದೆ ಬಿಡ, ಆಕಿ ಯಾವಾಗ ಸುಮ್ ಕುಂತಿದ್ಲೆ ಏನಾರ ಒಂದು ತೋರ್ಸೋದು ಅಲ್ಲಕಿನ ಕೆಲಸ. ನೋಡ್ರಿ ಅಲ್ಲಿ ಪಾಪ ಅವ್ರು ನಿಮ್ ದಾರಿ ಕಾಯತಾರ. ಮತ್ತೆ ಕತ್ಲಾತಂದ್ರೆ ಹೋಗಕ್ ಆಗಂಗಿಲ್ಲ ಅಂತೇನ ಅಲ್ಲೇ. ಅದಕ್ಕೆ ಹೌದು ಕತ್ಲಾತಂದ್ರೆ ಹೋಗಕ್ ಆಗಂಗಿಲ್ಲ ಅಲ್ಲೇ. ನಡ್ರಿ ಹೋಗೋಣ ನಡ್ರಿ. ಮತ್ತೆ ನಡ್ರಿ. ವಿಜಿ ಯಾಕೆ ಒಟ್ಟಿ ನಿಬ್ಬಿಸ್ಕೊಂಡಂಗಾಗಿತ್ತು ನೋಡ. ಆಸಿಡಿಟಿ ಆಗ್ಬಿಟ್ಟೈತೆ ಏನ. ಊಟ ಏನಾರ ಭಾಳ ಮಾಡಿರ್ಬೇಕು ನೀವು. ಇಲ್ಲ ಬಿಡ, ಅಷ್ಟೊಂದು ಏನ್ ತಿಂದಿಲ್ಲ. ಎಷ್ಟಿಷ್ಟ ಹಾಕ್ಯಾರ ಅವು ನಿನ್ ಸುಸ್ತಾರ ಜೀನ್ ಕೊಟ್ಟಿರಗತ್ತೆ. ಅದ ನೋಡ ಅವ್ರ ಮನ್ಯಾಗಿನವ್ರ ಎಷ್ಟು ಹಾಕೋದು ಬಾಬಾ ಏನ್ ಹಾಕೋದು ಏನ್ ತಾನ. ಅದ್ ನಮಗ ಇಟಿಟ ನೀಡ್ಯಾವ. ಮತ್ ನೀವ್ ಅಲ್ಲೇ ಹೇಳೋಕಿತ್ತಿಲ್ಲ, ನಾನು ಅಲ್ಲೇ ಜಾಡಿಸ್ಬಿಡ್ತಿದ್ದೆ ಅವ್ರಿಗೆ. ಇವ ಮತ್ತೇನ್ ಹೇಳೋದ್ ಬಿಡ ಅಂತೇಳಿ ಸುಮ್ಮನೆ ನೋಡ. ಅದಕ್ಕೆ ನೋಡ ಸ್ವಲ್ಪ ತಿಂದಕ್ಕೆ ಆಸಿಡಿಟಿ ಆಗ್ಬಿಟ್ಟೈತಿ. ಹೌದ ತಡ್ರಿ. ಮಿಟಿಕ್ಲಾಡ್ಯಾರ ಎಲ್ಲ ಹೊಂಟಿರಿ? ಎಲ್ಲಾಕ ಹೋಗ್ಬೇಕ್ರಿ ಅತ್ತಿಯವ್ರ? ಗೊತ್ತಿತ್ತಿಲ್ರಿ ನಮ್ ತವ್ರ ಮನೆಗೆ ಹೊಂಟೇವ್ ಅಂತೇಳಿ. ಆಗ್ಲ ಹೊಂಟ್ರಿ ಪಡಾಳೆ ಹಾಸ್ಕೊಂಡು ಯಾಕೆ ಹೋಗೋಣ್ರಿ? ಯಾಕೆ ನಿಮ್ಗೆ ಗೊತ್ತಿಲ್ಲ ನಾವು ಹೋಗೋದು 3-4 ದಿನ ಆತಲ್ರಿ ನಿಮ್ಗೆ ಹೇಳಾತ ನಾವ್ ತವ್ರ ಮನೆಗೆ ಹೊಂಟೇವ್ ಅಂತೇಳಿ. ಯಾಕ ಮಾರ್ತೀರೇನ? ಆಗ್ಲೇ ಗೊತ್ತೈತಿ. ಹೋಗೋಕಿನ ಮುಂಚೆ ಅಲ್ಲಿ ನಮ್ಮ ತಿಮ್ಮಗೇನ ಸ್ವಲ್ಪ ಆಸಿಡಿಟಿ ಆಗ್ಬಿಟ್ಟದಂತ ಸ್ವಲ್ಪ ಸೋಡಾ ಮಾಡ್ಕೊಂಡ್ ಹೋಗ. ಅಯ್ಯೋ ಈಗೇನ್ರಿ ಆಸಿಡಿಟಿ ಆಗೋಂತ ಅಂತೇನಾಗಿತ್ರ ಅವ್ರಿಗೆ? ಮಿಟ್ಕಲಾಡಿ ಊರ್ ಮಿಟ್ಕಲಾಡಿ ನಿಮ್ ತವ್ರ ಮನೆಗಂದ್ರೆ ಚಲೋ ತಂಗಿ ಊಟಕ್ಕೆ ನೀಡಿ, ನಮ್ಮ ಅತ್ತಿಗೆ ಮಗ ಅಂದ್ರೆ ಇಟ ನೀಡಿಯೇನ? ಇದೆಂತ ಹುಚ್ಚ ಹೆಣ್ಮಗಳೈತೆ ಬರ ಸೋಡಾ ಮಾಡಿಸ್ಕೊಳ್ಬಿಟ್ಟು ಅದನ್ನ ಬೇರೆ ಕೇಳಾತ್ಲಿಗೆ ತಿನ್ನೋದನ್ನು. ಏನ ಇವ್ರು ಸ್ವಲ್ಪ ಊಟ ಮಾಡಿದ್ರ ನಾವು ಸ್ವಲ್ಪ ನೀಡೇವಿ. ಓ ಅದಕ್ಕೆ ಏನು ಪಾಪ 6 ಚಪಾತಿ 4 ಹೋಳಿಗೆ 4 ಸಲ ಅನ್ನ ಪಲ್ಲೆ ಚಪಾತಿ ತಿಂದ್ರ ಅನಿಸ್ತೈತಿ. ಪಾಪ ಹೊಟ್ಟಿ ಒಳಗ ಸಾಲಿಲ್ಲೇನ ಅದು ಅಲ್ಲ ಎಲ್ಲಿ ಹೋತೇನ ಅದು. ಅದಕ್ಕೆ ಆಸಿಡಿಟಿ ಆಗ್ಬಿಟ್ಟೈತಿ. ಹೌದಲ್ರಿ ಕಮ್ಮಿ ಬಿತ್ತೇನ್ರಿ? ಮೊದ್ಲೇ ಹೇಳ್ಬೇಕಿಲ್ರಿ ನೀವು. ಅವಾಗ ಕೊಟ್ಬಿಡ್ತಿದ್ದೆ ಪಾಪ ಇನ್ನೊಂದು ಸ್ವಲ್ಪ ನಿಮ್ಗೆ ಅಷ್ಟು ಕಮ್ಮಿ ಬಿದ್ದಿತ್ತಂದ್ರೆ. ಅಯ್ಯೋ ನಮ್ಮ ಕಡೆ 4 ಜನ ತಿನ್ನೋದು ನೀವು ಒಬ್ಬರು ತಿಂತೀರಾ. ಮೇ ಬಿ ನಾವು 8 ಜನ ತಿನ್ನೋದು ನೀವು ಒಬ್ಬರು ತಿನ್ನೋರು ಅನಿಸ್ತೈತಿ. ನಾವು 4 ಜನ ತಿನ್ನೋದಷ್ಟೇ ಕೊಟ್ಟಿವಿ ನಿಮಗೆ. ಮೊದಲೇ ಹೇಳ್ಬೇಕಿಲ್ರಿ ಏನೋ ಸ್ವಲ್ಪ ನೀಡ್ತಿದ್ವಿ. ನೀವು ಹೇಳಿಲ್ಲ ಅದಕ್ಕೆ ನಾವು ನೀಡಲಿಲ್ಲ. ಹೌದಿಲ್ರಿ? ಅಯ್ಯೋವ್ವ ಅವ್ರು ಆಡೋ ಮಾತಿಗೂ ಇವ್ರು ಆಡೋ ಮಾತಿಗೂ ನೋಡಿ ನಗುನ ಬರಾದಿತ್ತು ನಡಿ. ನನಗೆ ಮಸ್ತ್ ಕೂಡ ಆಗ್ಬಿಡಿವ್ರು ಅಷ್ಟೇ ಸ್ವಸ್ತಾರ. ಅದು ನೋಡಿ ಆಂಟಿ ಅಷ್ಟೊಂದು ಊಟ ಮಾಡೈತಿ ಊಟನ ಮಾಡಿಲ್ಲ ಅಂತೇಳಿ ಜಗಳ ಹಚ್ಚಿಡಕ್ಕೆ ಹೆಂಗೆ ಕೊಂತಾಳಂಗ ಕರ್ಮ ಕಾಂಡವ. ಹೇ ನೀವೇನ ತಿಂದಿದ್ದೆಲ್ಲ ಲೆಕ್ಕ ಹಾಕ್ತಾರೇನ? ಅಷ್ಟಲ್ಲಿ ತಿಂದೇನು ನಾನು ನೋಡ ವಿಜ್ಜೆ ತಿಂದಿದ್ದು ಉಣ್ಣಿದ್ದೆಲ್ಲ ಲೆಕ್ಕ ಹಾಕ್ತಾರಲ್ಲ ನೀನು ಸ್ವಸ್ತಾರ. ಹಂಗಾದ್ರೆ ಏನು ತಿನ್ನಬಾರ್ದೇನು ನಾವು ಮನ್ಯಾಗ? ತಗೋರವ ಇನ್ಮ್ಯಾಗ ಏನು ತಿನ್ನಂಗಿಲ್ಲ ನಾವು ಊಟನ ಮಾಡಂಗಿಲ್ಲ ಬಿಡು. ತಿಂದಿದ್ದು ಉಣ್ಣಿದ್ದೆಲ್ಲ ಲೆಕ್ಕ ಹಾಕ್ತಾರಂತಂದ್ರೆ ಬ್ಯಾಡ್ ಬಿಡುವ. ನಂಗೆ ಊಟ ಗೀಟ ಏನು ಬ್ಯಾಡ್ ಬಿಡು, ಸೋಡಾನು ಬ್ಯಾಡ್ ಬಿಡುವ. ಅಯ್ಯತ್ಗೆ ನೀವ್ಯಾಕೆ ಬೇಜಾರಾಗ್ತೀರಿ? ಸುಮ್ಮನೆ ರೀ. ಮಿಟ್ಕಿಲಿ ಆಡೋದು ನಾ ಹೇಳ್ತೀನಂತೆ ಅವು ಏನ ಅಂತಾರಂತೇಳಿ ನೀವ್ಯಾಕೆ ಬೇಜಾರು ಮಾಡ್ಕೊಂತೀರಿ? ನೋಡಿ ನೀನು ಸ್ವಸ್ತರ ಆಡೋ ಮಾತು ನೋಡು. ಯಾಕಂದ್ರೆ ನಾನು ತಿನ್ನೋದು ನೋಡ್ಕೊಂಡು ಕುಂತಿದ್ರೇನ ಅವ್ರು? ಬಿಡವ ನಮಗೆ ಮರ್ಯಾದೆನೇ ಇಲ್ಲ ಇಲ್ಲಿ. ಏನ್ರಲ್ಲೇ ಯಾರು ಏನು ತಿಂತಾರ ನಾನು ನೋಡ್ಕೊಂಡು ಕುಂದೋದೇನು ಕೆಲಸ ನಿಮ್ದು? ಮನೆಗೆ ಮಂದಿ ಬಂದವ್ರಿಗೆ ಹಿಂಗೆ ನೋಡ್ಕೊಂಡು ನೀವು ಇದೇ ನಿಮ್ಮ ಮನೆಗೆ ಹೇಳ್ಕೊಡ್ರಿ ಪಟ್ಟ ನಿಮಗೆ. ಅಯ್ಯೋ ತೀವ್ರ ನಮ್ಮ ಮನೆಗೆ ನೀವು ಯಾಕೆ ತಗೊಂತೀರಿ? ಅಲ್ರಿ ಲೆಕ್ಕ ಹಾಕೊಂಡು ನಾವು ಯಾಕೆ ಕುಂದ್ರಲ್ರಿಪ್ಪ? ಅವ್ರು ಯಾರು ನಮ್ಗೆ ಲೆಕ್ಕ ಹಾಕೊಂಡು ಕುಂದ್ರಾಕ? ನಾವು ಅವ್ರು ಲೆಕ್ಕ ಹಾಕೊಂಡು ಕುಂದ್ರಾಕ ನೀಡಿದ್ ನಾವಲ್ರಿ. ಎಷ್ಟು ಸಲ ನೀಡೇವ ಅನ್ನೋದು ನೆನಪರ ಐತೈತಲ್ಲ ನಮಗೆ. ಪಾಪ ಮತ್ತು ಅವ್ರು ಸ್ವಲ್ಪ ತಿನ್ನಾರಂತಂದ್ರಲ್ಲ, ಅದು ಎಷ್ಟು ಸ್ವಲ್ಪ ತಿನ್ನಾರಂತ ಹೇಳತ್ತಿದ್ವು ಅಷ್ಟೇ. ಅದಕ್ಕೆ ಯಾಕ್ರಿ ಹಿಂಗೆ ಮಾತಾಡ್ರಿ ನೀವೇ? ಇದ್ದಿದ್ದನ್ನ ಹೇಳಿ ಅದಕ್ಕೆ ಬಂದು ಎದ್ದಿಗೆ ಹೋದ್ರಂತ ಹಂಗಾತ್ ನಿಮ್ದು. ನಾವೇನು ಇದ್ಲಾರ್ದು ಹೇಳಿದ್ವು ಇದ್ದಿದ್ದು ಹೇಳಿದ್ವು. ಲೆಕ್ಕ ಹಾಕೋ ನಾವೇ ಕುಂದ್ರೋಣ. ನೀಡಿದ್ ನಾವು ನಮಗೆ ಗೊತ್ತಿರ್ತೈತಿ ಯಾರಿಗೆ ಎಷ್ಟು ಹಾಕಿವ ಅಂತೇಳಿ ಅದನ್ನ ಹೇಳಿದ್ ನಾವು. ಮಿಟಕಾಡಿ ದೀಪಿ ಹೋಗಿ ಸೋಡಾ ಮಾಡ್ಕೊಂಡು ಹೋಗಿ ನಮ್ಮ ಅತ್ತಿಗೆ ಮಗೆ. ಹೋಗ್ರಿಪ್ಪ ನಂಗೆಲ್ಲ ಆಗಂಗಿಲ್ಲ ಒಂಟೆಗೆ ನಾವು ಊರಿಗೆ. ಅಲ್ಲಿ ನನಗ ಬೇಡ ಅಂತೀಯ? ಅತ್ತಿಗೆ ಇದು ಆದಷ್ಟು ಮಾತಾಡ್ತೀಯಾ? ಅಲ್ರಿ ಅತ್ತಿಯವ್ರು ಅಲ್ಲೆಲ್ಲರೂ ಹೋಗಿ ನಿಂತಾರ ಆಲ್ರೆಡಿ. ಈಗ ನಾನು ತಡ ಮಾಡಿದ್ರೆ ಲೇಟ್ ಆಗಂಗಿಲ್ಲ ನಮಗೆ. ಕೆಲಸದಾಳ ಅದಲ್ರಿ, ಕೆಲಸದಾಳ ಹೇಳ್ಕೊರಿ ಮಾಡ್ಕೊಡ್ತಾರೆ. ಅವ್ರು ಎದಕ್ಕೆ ಇರ್ತಾರೆ ಅಲ್ಲಿ? ಕೆಲಸದಾಳ ಮಾಡಿದ್ದು ಬೇಡ ನೀನ ಮಾಡ್ಕೊಂಡು ಹೋಗು. ಆಗಲ್ರಿ ನಂಗೆ ಮಾಡಕ್ಕೆ ಹೊತ್ತಾಗ್ತದೆ ನಾನು ಹೋಗಾಕೆ. ಈಗೇನು ಮಾಡ್ಕೊಂಡ್ ಬರ್ತೀವೋ ಇಲ್ಲೋ? ನೀವೇನಾದ್ರೂ ಅನ್ಕೋರಿ ಅತ್ತಿಯವ್ರು, ನನ್ನ ಕೈಲಿಂತ ಆಗಂಗಿಲ್ಲ. ನಮ್ಮ ಮನೆಗಿನವರು ಆಲ್ರೆಡಿ ಹೋಗಿ ಅಲ್ಲಿ ನಿಂತಾರೆ. ಅವ್ರು ತಡ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಇಲ್ಲೇನೋ ಕೆಲಸದಾಳ ಅದಾರ ಅವ್ರು ಹೇಳಿ ಮಾಡಿಸ್ಕೊಂಡು ಕೊಡಿ ಅಂತ ಹೇಳ್ರಿ ಅವ್ರಿಗೆ. ಏನು ಮಹಾ ಏನಾಗಿಲ್ಲ. ಹಂಗೆ ಕತ್ತಿ ತಿಂದ್ರೆ ಮತ್ತೆ ಹಂಗೆ ಆಗೋದದೆ. ನಮ್ಮ ಬಾಡಿ ಎಷ್ಟೈತೆ ಅಷ್ಟು ನೋಡ್ಕೊಂಡು ಊಟ ಮಾಡ್ಬೇಕು. ಹಂಗೆ ಆಸಿಡಿಟಿ ಆಗಂಗಿಲ್ಲ. ಸಿಕ್ತೈತೋ ಇಲ್ಲೋ ನನಗತ್ತೆ ಬಕಾಸುರ್ ಗತ್ತೆ ತಿಂದ್ರೆ ಹಂಗೆ ಆಗೋದದ. ಅವ್ರಾಗಿ ಮಾಡ್ಕೊಂಡಿದ್ದದ ನಾವೇನು ಮಾಡಿಲ್ಲ. ಹೋಗಿ ಅದು ಕೆಲಸದ ಆ ಕಡೆ ಮಾಡ್ಕೊ ಹೋಗ್ರಿ ಅಂತ ಹೇಳ್ರಿ. ಇಲ್ಲಾಂದ್ರೆ ಅವ್ರು 2 ಮಕ್ಳು ಅದಾವಲ್ರಿ ದಂಡ ಪಿಂಡಗಳು ಅವನ್ ಖಾಲಿನ ಬಿದ್ದಿರ್ತಾವ 3 ಹೊತ್ತು. ಅವ್ರು ಹೇಳಿ ಮಾಡಿಸ್ಕೊ ಅಂತ ಹೇಳ್ರಿ. ಇಲ್ಲಿ ಉಳಿ ಹೊಂಟೇನಿ ನನಗೆ ಹೇಳತ್ತಾರೆ ಇವ್ರಿಗೆ ಮಾಡ್ಕೊಡ ಅಂತೇಳಿ. ಅವ್ರ ಮಕ್ಕಳೇನ ಮಾಡತ್ತಾರೆ ದಂಡ ಪಿಂಡಗಳು 3 ಹೊತ್ತು ಮನೆಗೆ ಬಿದ್ದಿರ್ತಾವಲ್ಲ. ಒಂದು ಕಲಿಯೋದಿಲ್ಲ ಒಂದು ತಿಳ್ಕೊಗೋದಿಲ್ಲ. ಇಲ್ಲಿ ಬಂದು ಕುಂತು ಬಿಟ್ಟಾವು. ಅವ್ರು ಕೇಳ್ಕೊ ಹೋಗ್ರಿ. ನಾ ಬಂದಾರ ಇಲ್ಲಿ ಹೇಳಾಕ. ನೀವು ಹೇಳಿ ಮಾತು ಎಲ್ಲಾನು ಕೇಳ್ಕೊಂಡು ಕುಂದ್ರಾಕ ನಿಮ್ಮ ಕೆಲಸದಾಳಲ್ಲ ನಾನು. ಎಷ್ಟಿರ್ಬೇಕು ಅಷ್ಟ ಇರಿ ನನ್ನ ಕಡೆ. ಇನ್ನು ಹೋಗ್ರಿ ಮಾಡ್ಕೊಂಡ್ ಹೋಗ್ಲೆ. ಎಷ್ಟು ಮಾತಾಡ್ತೀನಿ ನೀನು? ತಿಂಡಿ ಎಷ್ಟೈತಿ ನಿಂಗೆ? ಆಗಲ್ಲ ನೋಡ್ರಿ. ಹೋಗಲ್ಲ ದೀಪಿ ನಡಿಲೆ ಹೋಗೋಣ. ಕಾಯತಾರ ಪಾಪ ಅಲ್ಲಿ ಅವ್ರು. ಆಗಲ್ಲ ಪಗಲ್ಲ ಅನ್ಕೊಂಡು ಕುಂತ್ಕೊಂಡೆ ಬಾ. ಅಲ್ಲಿ ಕೆಲಸದಾಗ ಅದಾರ ಮಾಡ್ಕೊಡ್ತಾರ ಬಾ ನಡಿ ಹೋಗೋಣ. ಅಲ್ಲೇ ನಾವು ಊರಿಗೆ ಹೊಂಟೇವಂತ ಗೊತ್ತೈತಿಲ್ಲ ಅವ್ರಿಗೆ. ಅಷ್ಟರ ಕಾಮನ್ ಸೆನ್ಸ್ ಐತಿಲ್ಲ. ಅವ್ರ ಮಾತು ಕೇಳ್ಕೊಂಡ್ ಕುಂತು ಇಲ್ಲಿ ಹೇಳತ್ತಾರ ನಮಗೆ. ಅಲ್ಲ ನನ್ನ ಮಕ್ಕಳಿಗೆ ದಂಡ ಪಿಂಡ ಅಂತೀನಿ. ನನ್ನ ಮಕ್ಕಳು ಏನು ಮಾಡೋ ನಿನಗೆ? ನಿಮ್ಮ ಮಕ್ಕಳು 3 ಹೊತ್ತು ನಮ್ಮ ಮನೆಗೆ ಬಿದ್ದಿರ್ತಾವಲ್ಲ ಅದಕ್ಕೆ. ನಿನ್ನ ಮನೆ ಏನಿದೆ? ನಿನ್ನ ಮನೆ ಏನಿದೆ? ಮತ್ತೆ ನನ್ನ ಮನೆ ಇದು ಮದುವೆ
ಹೆಣ್ಮಕ್ಳು ಅದಾರ ನಿಮಗೆ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು, ಕಲ್ಯಾಕಾರ ಕಳಿಸ್ಬೇಕು, ಇಲ್ಲ ಕೆಲ್ಸಕಾರ ಕಳಿಸ್ಬೇಕು, ಇಲ್ಲ ಮದುವೆ ಮಾಡಿರ ಕಳಿಸ್ಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಐತೇನ್ರಿ ನಿಮಗೆ? ಅಷ್ಟು ವಯಸ್ಸಾಗಿತ್ತಲ್ಲ, ಅಷ್ಟು ಉದ್ದ ಬೆಳೆದ ಮಕ್ಕಳು ಹಂಗೆ ಇಟ್ಕೊಂಡು ಕೂತಿರಲ್ಲ, ಅದು ಇನ್ನೊಬ್ರ ಮನ್ಯಾಗ ಏನು ಅನ್ಸಂಗಿಲ್ಲ ನಿಮಗೆ? ಗುಡ್ ದೀಪಿ ಗುಡ್ಲೆ, ಎಷ್ಟರ ಮಾತಾಡತ್ತಿರ್ಲಿ ನೀವು. ಎಲ್ಲಿಂದ್ರ ಬಂತು ನಿಮ್ಗೆ ಎಷ್ಟು ಧೈರ್ಯ? ಅದು ನನ್ನ ಎದುರು ನಿಂತು ನಮ್ಮದಿಗೆ ಅಮ್ಮ ಮಾತಾಡೋ ಅಷ್ಟು. ನನ್ನ ಮಕ್ಕಳು ನನ್ನ ಇಷ್ಟ ನೀವೇನು ಹೇಳ್ತೀರಿ ನನಗೆ? ಯಾಕಂದ್ರೆ ನೀವು ನಮ್ಮ ಮನೆಯಾಗ ಇದ್ರಲ್ಲ ಅದಕ್ಕೆ. ನೋಡ್ಲಿ ವಿಜ್ಜಿ ಅವ್ರ ಮನೆ ಅಂತಿದೆ, ನಿಮ್ಮ ಮನೆ ಯಾವಾಗ ಆತ್ಲೆ? ನಿಮ್ಮ ಮನೆ ಯಾವಾಗ ಆತದ? ಯಾವಾಗ ನೀವು ಮದುವೆ ಆಗಿ ಬಂದಾಗ ನಿಮ್ಮ ಮನೆ ಆತ್ ನೋಡ, ಹಂಗ ನಮಗೂ ನೋಡ್ರಿ. ಇದು ನನ್ನ ಮನೆ ಐತಿ, ನಿಮ್ಮ ಮನೆ ಅಲ್ಲ. ಅತ್ತಿಯವ್ರ ಅಷ್ಟೆಲ್ಲ ಬ್ಯಾಡ್ರಿ, ಯಾಕಂದ್ರೆ ನೀವು ಈ ಮನೆಗೆ ಸೊಸೆಯಾಗಿ ಬಂದವ್ರ, ನಾವು ಈ ಮನೆಗೆ ಸೊಸ್ತೆರಾಗಿ ಬಂದವ್ರ. ನಿಮಗೆ ಎಷ್ಟು ಹಕ್ಕೈತಲ್ಲ ನಮಗೂ ಅಷ್ಟು ಹಕ್ಕೈತ್ರಿ. ನಿಮಗೆ ಎಷ್ಟು ಈ ಮನೆ ಅಲ್ಲ ಅಷ್ಟ ನಮಗೂ ಈ ಮನೆ ಅಲ್ರಿ. ನಿಮಗೆ ಹೆಂಗೆ ಈ ಮನೆ ನಿಮ್ಮ ನೋಡ, ಹಂಗ ಇದು ನಮಗೂ ಮನಿನ. ಬಾ 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 ಆ ತಗೋಲೆ ವಿಜ್ಜಿ, ಈಗ ಇಷ್ಟು ಮಾತಾಡತ್ತಾವ ಇವು. ಮುಗಿತ್ ತಗೋ ನಿನ್ ಕತ್ತಿ, ಉಳಿಯಾಲಿಲ್ ತಗೋ ಇನ್ನು ಮುಂದೆ. ಹಂಗಂದ್ರೆ ನಮ್ಗೆ 2 ದಿನ ಇರ್ಕೊ ಬಿಡಂಗಿಲ್ಲ ಇವ್ರು ಇಲ್ಲೇ ಈರ ಅಂತ ಹೇಳಿದ್ರು ಅದ್ಯಾರ. ಮೂರು ಬಿಟ್ಟವ್ರಿಗೆಲ್ಲ ಗೊತ್ತಾಗ್ಬೇಕು ಬಿಡ್ಲಿ ಅವೆಲ್ಲ. ಈ ಮಾತಿನ ನನಗೆ ಹೇಳಿದ್ರೆ ಒಂದು ಕ್ಷಣ ನಾ ಈ ಮನ್ಯಾಗ ಇರ್ತಿಲ್ಲ ನೋಡು. ಮರ್ಯಾದಿಲ್ಲ ಜಾಗದಾಗ ಒಂದು ಕ್ಷಣ ಇರಬಾರ್ದಂತ. ಅದು ನಿನಗೆ ಅರ್ಥ ಆಗ್ತೈತಿ, ನನಗೆ ಅರ್ಥ ಆಗ್ತೈತಿ. ಕೆಲವೊಬ್ರಿಗೆ ಅದು ಅರ್ಥನೇ ಆಗಂಗಿಲ್ಲ. ಅದು ನೀ ಎಷ್ಟರ ಹೇಳ, ಅವ್ರಿಗಂತೂ ಅರ್ಥನೇ ಆಗಂಗಿಲ್ಲ. ಮಿಟ್ಕ್ಲಾಡಿ ಏನ್ಲೇ ನಿನ್ನ ಮಾತು? ಬಂದಾಗ ಎಷ್ಟು ಸಂಪನ್ನಂಗಿದ್ದಿ, ಈಗ ಇಲ್ಲ ನಿನ್ನ ಮಾತಿವು ಬಾರಿ ಉದ್ದುಂಟು. ನಾಲ್ಗಿನ ಕಿತ್ತು ಬಿಡ್ತೀನಿ. ನೀ ಯಾರ್ಲಿ ಅಕ್ಕಿ ನಾಲ್ಗಿ ಕಿತ್ತಾಕ? ನಾನು ನಿನ್ನ ನಾಲ್ಗಿ ಕಿತ್ತು ಹೊರಗೆ ಒದ್ದ ಕಳ್ಸೇನಿ ಮಗಳ. ಅಲ್ರಿ ಅತ್ತಿ ಅವ್ರ ಮಿಟ್ಕಾಳ ಎಷ್ಟು ಮಾತಾಡ್ತಾರ ನನಗೆ, ನಾ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕೇನು? ಮತ್ತೆ ಮೊದ್ಲು ಸೊಸ್ತಾರನ ನೆಟ್ಟಗ ಸೊಸಿ ಅಂತ ಕರೆಯೋ ಕಲಿ. ಮಿಟ್ಕ್ಲಾಡ್ಯಾರ ನಾನು ನಿನಗೆ ಕರೆದೆ ಅಂದ್ರೆ ನಂಗೆ ಅವ್ರಿಗೇನು ಕರಿಬೇಕು ಸೊಸ್ತಾರ ಅಂತೇಳಿ? ನನಗೆ ಇಷ್ಟ ಇದ್ದವ್ರ ಮದುವೆ ಮಾಡ್ಕೊಂಡಾರೇನು ಅವ್ರು? ಇಲ್ಲ ಅಲ್ವಾ ಹುಡುಗಿಯರ? ಅಲ್ಲಿ ನಿಮ್ಮಪ್ಪ ನಿಮ್ಮ ಕಾಯತಾರ, ನೀವು ಅಲ್ಲಿ ಹೋಗೋದ್ಬಿಟ್ಟಿಲ್ಲ, ಇವ್ರ ಜೊತೆ ಮಕ್ಕಳ ಕುಂತೀರಿ ನೀವು? ಅಮ್ಮ ನಾವು ಅಲ್ಲೇ ಈಗೆಲ್ಲ ಕೆಲಸ ಮುಗಿಸಿ ಬರಾತಿದ್ವಿ ರೀ. ಆ ಕಿಚನ್ ಕಟ್ಟಿ ಸ್ವಲ್ಪ ರೆಡಿ ಆಗಿತ್ತಲ್ಲ, ಅದೆಲ್ಲ ಒರೆಸಿ ಇಟ್ಟು ಈಗ ಸೀದಾ ಮನೆಗೆ ಬರಾತಿದ್ವಿ ರೀ. ಅಷ್ಟರೊಳಗೆ ಇವ್ರು ಬಂದು ನಮ್ಗೆ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು, ಊಟ ಮಾಡಿಲ್ಲ ನಾವು ನೆಟ್ಟಗ ಏನು ತಂದಿಲ್ಲ ಅಂತೇಳಿ ಮತ್ತೆ ಇದನ್ನ ಕೆಲಸ ಹಚ್ಚಾತಿದ್ರು ಇವ್ರು. ಸೋಡಾ ಮಾಡ್ಕೊಡ್ಬೇಕಂತೇನೆ ಆಸಿಡಿಟಿ ಆಗಿತ್ತಂತ, ಅವ್ರೇನೋ ಊಟನೇ ಮಾಡಿಲ್ಲ ಅಂತ. ಅವ ಇಂಟಿ ಏನೋ ಊಟನೇ ಮಾಡಿಲ್ಲ ಅಂತ, ನಾವು ಅವ್ರಿಗೇನೋ ಸೋಡಾ ಮಾಡ್ಕೊಡ್ಬೇಕಂತೆ. ಊಟ ಮಾಡ್ಲಾರ್ದಕ್ಕೇನೋ ಆಸಿಡಿಟಿ ಆಗ್ಬಿಟ್ಟಿತ್ತಂತ ಅವ್ರಿಗೆ. ಅದು ಸ್ವಲ್ಪ ನಮ್ಗೆ ಹೊತ್ತಾಗಿತ್ತು ಉಳಿಯುವಾಕ. ನೀವು ಮಾಡ್ಕೋರಿ, ಕೆಲಸದಾಳ ಅದಾರ, ಕೆಲಸದಾಳ ಕಡೆ ಮಾಡಿಸ್ಕೋರಿ ಅಂತಂದ್ರೆ ಬಾಯಿಗೆ ಬಂದಾಗ ಮಾತಾಡತ್ತಾರ ಅವ್ರು. ನಾವೇ ಮನ್ಯಾಗ ಕೆಲಸದಾಳ ಅಂತ, ನಾವು ಬಿಟ್ಟಿಗೆ ಬಂದೇವಂತಿ ಮನ್ಯಾಗ. 3 ಹೊತ್ತು ನಮ್ಮ ಕೆಲಸ ಮಾಡೋದ ಕರ್ತವ್ಯ ಅಂತ. ಅವ್ರದ್ದು ಸೇವೆ ಮಾಡ್ಬೇಕಂತ್ರಿ ನಾವ. ಅಮ್ಮಾರ ನಾವು ಅವ್ರ ಸೇವೆ ಮಾಡಕ್ ಬಂದೇವೇನ್ರಿ ಇಲ್ಲಿ? ಯವ್ವ ದೀಪಿ ನೋಡ್ಲಿ ತ್ರಿವೇಣಿ ಮಾತು ಹೆಂಗ್ ಬಳಸ್ಬಿಟ್ಲಕ್ಕಿ. ಡ್ರಾಮಾ ಕ್ವೀನ್ ಅಕ್ಕಿ ನೋಡ, ಮಹಾತೊಳಗೆ ಅಮ್ಮಗೆ ಮಳೆ ಮಾಡ್ಕೊಳ್ಳಿಲ್ಲ ಅಂತ ನೋಡಿ. ಏನ ಹಂಗಂದ್ರ ಯಾವಾಗ ಅಂದಕ್ಕಿ? ಅಲ್ಲಿ ಕುಂತಾಳಲ್ರಿ ಅವ ಇಂಟಿ ರೀ ಅಂದಿದ್ದು. ಹೇಳಲೇ ಪ್ರೀತಿ ನೀನು? ಹ್ಞೂನ್ರಿ ಅಮ್ಮಾರ, ನಾವೇನೋ ಇವ್ರು ಕೆಲಸದಾಳ ಅಂತ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕಂತ. ಈ ಮನಿ ಏನೋ ಅತ್ತಿ ಅವ್ರದಂತ್ರಿ, ನಮ್ದು ಅಲ್ಲ ಅಂತ್ರಿ ಮನಿ. ಯವ್ವ ಎಷ್ಟರ ಮಾತು ಬದಲಿಸ್ತಾರವ್ವ ಇವರು. ನಾನು ಯಾವಾಗ ಕೆಲಸದಾಳ ಅಂತಂದೆ? ಯಾಕೆ ವಾಸಮ್ಮವ ಏನು ಹೇಳಲ್ಲ ಅಂತೇಳಿ ನಾಳೆ ಭಾಳ ಉದ್ದುಂಟತೆ ನಿಂದು. ನನ್ನ ಸೊಸ್ತಾರ ಮಾತಾಡಕ್ಕೆ ನೀನು ಯಾರವಾ? ಏನೋ ಬಿಡು, ನಗ್ನ ಇದ್ದವಾಗ ಬಂದಾಳೆ ಅಂತ ಸುಮ್ಮನಿದ್ದಂಗೆ ನಾಳೆಗೆ ಭಾಳ ಹರಿ ಬಿಡತ್ತೇಲಕ್ಕ. ನಿಂದೇನು ಕೆಲಸ? ನಿನ್ನ ಆದ್ನ ಜೊತೆ ಇದ್ದೋಗೋದು ಹೋಗ್ಲಿ ಬಿಡ. ಒಂದು 4 ತಿಂಗಳು ಆತ ಇಲ್ಲೇ ಅದಾಳೆ. ಏನೋ ಮನೆ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ಇಲ್ಲೇದಾಳೆ ಅಂತ ಸುಮ್ಮನೆ ಇಟ್ಕೊಂಡ್ರೆ ಮನ್ಯಾಗ ಇಂಥ ಕಿದ್ಬಿ ಹಚ್ಚೋ ಕೆಲಸ ಮಾಡತ್ತೀನಿ, ಕಿಡ್ಡಿ ಹಚ್ಚೋ ಕೆಲಸ. ಯಾಕೆ ನಮ್ಮ ಮನೆ ಸುಖವಾಗಿರೋದು ಉಣಕ್ಕಾಗತ್ತೇನೆ? ನೆಮ್ಮದಿ ಕೆಡಿಸ್ಬೇಕಂತಾನೆ ಅದೇನೇನಿಲ್ಲ. ಯಾಕೆ ಇರ್ಬೇಕಂದಿಯೋ ಏನು ಹೋಗ್ಬೇಕಂದಿಯೋ? ನೋಡ ಇದನ್ನು ಮಾಡತ್ತಿ ಅಂದ್ರೆ ನಿಮ್ಮ ಊರಿಗೆ ಒದ್ದು ಕಳಿಸ್ಬಿಡ್ತೀನಿ ನಾನು. ಏನೋ ಹೋಗ್ಲಿ ಬಿಡ ಪಾಪ ಅಂತ ಇಟ್ಕೊಂಡ್ರೆ ಮಿತಿ ಮೀರಿನ ಮಾಡ್ಸಾತಿರಲ್ಲ. ಯಾಕೆ ಲೇದಿಚ್ಚಿ ನಿನಗೇನಾಗೈತಿ? ನೀನು ಹೆಂಗೆ ಈ ಮನೆಗೆ ಸೊಸಿ ನೋಡು, ಹಂಗೆ ಅವರು ಈ ಮನೆಗೆ ಸೊಸ್ತಾರ. ಏನೇ ನಿನಗೆ ಎಷ್ಟು ಹಕ್ಕೈತಲ್ಲ ಅಷ್ಟು ಹಕ್ಕು ಅವ್ರಿಗೂ ಈ ಮನೆಗಿರೋದು. ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಇದು ನನ್ನ ಮನೆ ಐತಿ ಏನ, ನನ್ನ ಮಗ ಕಟ್ಸಿರೋ ಮನೆ ಏನ, ನನ್ನ ಮಗ ನನ್ನ ಮ್ಯಾಗ ಬರ್ದಿಟ್ಟ ಈ ಮನಿನ. ನನ್ನ ಮನ್ಯಾಗ ಅದಿ ನೀನು ಅದನ್ನ ತಿಳ್ಕೊ. ಇದ ಫಸ್ಟ್ ಇದ ಲಾಸ್ಟ್. ನನ್ನ ಸ್ವಸ್ಥರಿಗೆ ಏನಾರು ಜಾಸ್ತಿ ಮಾತಾಡಿದಿ ಒದ್ದು ಹೊರಗೆ ನಾನು ನಿನಗೆ ಕಳಿಸ್ತೇನೆ. ಏನಣ್ಣ, ನಾನು ನಿನಗೆ ಒದ್ದು ಕಳಿಸ್ತೇನೆ. ಸೀದಾ ನಿಮ್ಮ ಅತ್ತಿಗೆಮ್ಮ ಮನೆಗೆ ಹೋಗ್ಬೇಕು. ಏನ ಉಪ್ಪು ಖಾರ ಎಣ್ಣೆ ತಿನ್ಕೊಂಡು ಸಾಯ್ಬೇಕು ನೀ ಅಲ್ಲಿ. ಅವ್ರದ್ದು ಅದೇ ಪರಿಸ್ಥಿತಿ ಐತೆ, ನಂಗೆ ಗೊತ್ತೈತಲ್ಲಿ. ಇದಕ್ಕೆ ಸುಮ್ಮನೆ ನಾನು ಹೋಗಿ ಬಿಡ. ತಂದಿಲ್ಲ ಮಕ್ಕಳು, ಗಂಡ ಇಲ್ಲದ ಅಂತೇಳಿ ಸುಮ್ಮನೆ ಇಟ್ಕೊಂಡಿದ್ದು ನಾನು. ಇಲ್ಲ ಬಂದಿದ್ದು 4 ದಿನಕ್ಕೆ ಒದ್ದು ಕಳಿಸ್ತಿದ್ದೆ ನಾನು. ಅಲ್ಲಿ ತಿನ್ನ ಗತಿ ಇಲ್ಲ ಅಂತ ಇಲ್ಲಿ ಓಡಿ ಬಂದ್ರೆ ಅನ್ನೋದು ಗೊತ್ತೈತೆ ನನಗೆ. ಏನೇ ನೋಡ್ತೇನೆ, ಇನ್ನೂ ನಾ 15 ದಿನ ನೋಡ್ತೇನೆ ಯಾವಾಗ ಹೋಗ್ತೀನಿ ಅಂತೇಳಿ. ಹೋಗಲಿಲ್ಲ ನಾನೇ ಕಳಿಸ್ತೀನಿ ಸಲ. ಹೋಗ್ಲಿ ಬಿಡ ಅಂತ ಸುಮ್ಮನಿದ್ದಂಗೆ ಭಾರಿ ಮಾತಾಡ್ತೀರಿ ಹಂಗೆ. ಇದೇನ ನಮ್ಮ ಅತ್ತಿ ಇಷ್ಟು ಜನ ಏನೋ ಮಾಡಿದ್ರೆ ಸುಮ್ಮನೆ ರಕ್ಕಿ ಈಗ ಇಷ್ಟು ಮಾತಾಡತ್ತಲ್ಲ. ನನಗೆ ಮನೆ ಬಿಟ್ಟು ಹೊರಗತ್ತಿಲ್ಲ ನಾತಾಳೆ. ಇದೇನಪ್ಪ ಇದು? ಅಬ್ಬಾ ಇಷ್ಟು ದಿನ ನಮ್ಮ ಅತ್ತಿ ಒಂದು ಮಾತು ಪಿಟಕ್ಕಂತಿದ್ದಿಲ್ಲ, ಈಗ ಹುಡುಗಿಯರ ಸಂಬಂಧ ಎಷ್ಟು ಮಾತಾಡತ್ತಾಳೆ. ಅತ್ತಿಯವ್ರ ಅದ ಹಂಗಲ್ರಿ ಅದು. ಹಂಗೂ ಅಲ್ಲ ಪಂಗೂ ಅಲ್ಲ, ಮುಚ್ಕೊಂಡಿದ್ದಿ ಚಲೋ ಆತೀಗ. ಸುಮ್ಮನೆ ನನ್ನ ಬಿ ಪಿ ಏರಿಸ್ಬೇಡ. ನಡಿವಾ ದೀಪವ್ವ ತ್ರಿವೇಣಿ, ನಡಿವಾ. ನಿಮ್ಮಪ್ಪ ನಿಮ್ಮ ಅಲ್ಲ ಕಾಯತ್ತಾರ ಪಾಪ. ಎಷ್ಟೊತ್ತಾಗ ಓಡಾಡಿದ್ರಿಸ್ತೀರಿ ನಡ್ರಿ.
ಪ್ರೀತಿ ನೀನು ನಾಳೆ ಹೋಗ್ತಿಯಲ್ವಾ? ಹ್ಞೂ ರೀ ಅಮ್ಮಾರ. ಪಪ್ಪ ಮಮ್ಮಿ ನಾಳೆ ಬರ್ತಾರಂತ್ರಿ. ಹೌದೇನು? ಸರಿ ತಗೋ ಬರುವ. ದೀಪಾ ಪ್ರೀತಿ ದೀಪಾ ಏನು ಮನ್ಸಿಗೆ ಹಚ್ಕೋಬೇಡವಾ, ಪ್ರೀತಿಯನ್ನು ಮನ್ಸಿಗೆ ಹಚ್ಕೋಬೇಡವಾ. ಅವ್ರು ಹಂಗೆ ಒದ್ಕೊಂಡಿರ್ತಾರೆ, ನೀವೇನು ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ ಏನು. ಹ್ಞೂ ರೀ ಅಜ್ಜಿ. ಹ್ಞೂ ರೀ ಅಮ್ಮಾರ. ನಡ್ರಿವ. ದೀಪಿ ಏನು ನಡ್ಕ ಮಾಡಿದಿಲ್ಲ, ನಿನ್ನ ನಡ್ಕ ಅವಳ ಕೊಡ್ಬೇಕು ಬಿಡುವ. ಮತ್ತೆ ಇಂಥವ್ರಿಗೆ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನಾವು ಜಾಸ್ತಿ ಬಗ್ಗಿದ್ವಿ ಅಂದ್ರೆ ಬಗ್ಗಿಸಿ ಬಿಡ್ತಾರೆ ನಮ್ಗೆ ಅವ್ರ. ಏನ ಜಾಸ್ತಿ ತಲೆ ಹಚ್ಕೋಬಾರ್ದು ಇವ್ರದ್ದು. ತೆಸಿಕೋ ತೆಸಾಮಿಲ್ಲ ಬೇಡ ಮಜಾ ಆಯ ಅಂತೇಳಿ. ಬಿಡ್ಲೆ ಚಲೋ ಅತ್ಯಾರಾಗಿದ್ರೆ ನಾವು ಇನ್ನೂ ಮರ್ಯಾದೆ ಕೊಟ್ಕೊಂಡು ಚಲೋ ತರ ನೋಡ್ಕೊಂಡು ಹೋಗ್ತಿದ್ವಿ. ಈಗ ನಿಮ್ಮ ಅತ್ತಿಯರ ಅವ್ರು ಹೆಂಗದಾರ ಚಲೋ ಅದಾರ ಇಲ್ಲ, ನಿನ್ನ ನೋಡಿ ಮಗಳ ಗತಿ ನೋಡ್ಕೊಂತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ. ಇವರು ಹಂಗ ನೋಡ್ಕೊಂಡಿದ್ರೆ ನಾವು ಅವ್ರು ಚಲೋ ತರ ನೋಡ್ಕೊತಿದ್ವಿ, ಪ್ರೀತಿಯಿಂದ ನೋಡ್ಕೊಂತಿದ್ವಿ. ಇವರೇ ನಮ್ಮನ್ನು ಚಲೋ ತರ ನೋಡ್ಕೊಳಂಗಿಲ್ಲ ಅಂದಮೇಲೆ ನಾವ್ ಯಾಕೆ ಇವ್ರ ತಲೆ ಕೆಡಿಸ್ಕೋಬೇಕು? ಹೌದಿಲ್ಲ? ಅತ್ತಿ ಚಲೋ ಇದ್ರೆ ಸೊಸಿನ ಚಲೋ ತರ ನೋಡ್ಕೊಂತಾಳೆ, ಅತ್ತಿನ ಚಲೋ ನೋಡ್ಕೊಳಂಗಿಲ್ಲ ಅಂದ್ರೆ ಮತ್ತೆ ಸೊಸಿ ಹಂಗೆ ಚಲೋ ನೋಡ್ಕೊಂತಾಳೆ. ಹೌದು ಬಿಡ, ಅದು ನಿಜಾನ. ನಡಿ ಹೋಗೋಣ ಅಂತ. ನನಗಂತೂ ಬರೀ ಮಜಾ ಬಂತು. ನನಗಂತೂ ಫುಲ್ ಖುಷಿ ಆಯ್ತು ನೋಡಿ. ಹಾಲು ಕುಡಿದಷ್ಟು ಖುಷಿ ಆಯ್ತು. ಹೆಂಗೆ ಈ ದೀಪನ ಎದುರು ಹಾಕೊಂಡ್ರೆ ಯಾರು ಉಳಿಯೋದೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಅತ್ತೆ. ನಿಮ್ಗಿದು ಬೇಕಿತ್ತ ಅತ್ತೆ? ಸುಮ್ಮನೆ ನಿಮ್ಮ ಪಾಡಿಗಿದ್ವಿ ರೀ ಅತ್ತೆ. ಯವ್ವ ಏನ ಅನ್ಕೊಂಡಿದ್ದೆ ಬಿಡ್ ನಾನು ಇವ್ರಿಗೆ. ನನಗ ತೊಳೆದ್ಬಿಡ್ತಾರೆ ಇವ್ರಿಗೆ. ವಿಜ್ಜಿ ನಿನಗೇನು ಉಳಿಗಳಿಲ್ಲ ಬಿಡು.